ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಯಾವ ರೀತಿಯಾಗಿ ಡಿಪೆಂಡೆಂಟ್ಸನ್ನು ಅವಲಂಬಿತರನ್ನು ನೋಂದಾವಣೆ ಮಾಡಬೇಕು ಮತ್ತು ಅದನ್ನು ಅಪ್ರೂವ್ ಮಾಡಿ ಯಾವ ರೀತಿಯಾಗಿ ನಾವು ಒಂದು ಯುನಿಕ್ ಐ ಡಿ ಇರತಕ್ಕಂತಹ ಒಂದು ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಅದಕ್ಕಾಗಿ ನೀವು HRMS ಓಪನ್ ಮಾಡಿ HRMSನಲ್ಲಿ ಸರ್ವಿಸ್ ರಿಜಿಸ್ಟರ್ನಲ್ಲಿ KAS ಡಿಪೆಂಡೆಂಟ್ ರಿಜಿಸ್ಟ್ರೇಷನ್ ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ನಿಮ್ಮ KGD ನಂಬರ್ನ ಎಂಟರ್ ಮಾಡಿ ಗೆಟ್ ಅಂತೇಳಿ ಕ್ಲಿಕ್ ಮಾಡಿ. ಸ್ಕೀಮ್ ಕನ್ಫರ್ಮೇಷನನ್ನು ಕೇಳುತ್ತೆ. ಡು ಯು ವಾಂಟ್ ಟು ಆಪ್ಟ್ ಔಟ್ ಅಂತೇಳಿ ಕೇಳುತ್ತೆ. ನೀವು ಆಪ್ಟ್ ಔಟ್ ಆಗೋದಾದರೆ ಎಸ್ ಅಂತ ಕ್ಲಿಕ್ ಮಾಡಿ. ಆಪ್ಟ್ ಔಟ್ ಆಗಲ್ಲ ಆಪ್ಟ್ ಇನ್ ಆಗ್ತೀವಿ ಅನ್ನೋದಾದ್ರೆ ನೀವು ನೋ ಅನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಆಪ್ಟ್ ಇನ್ ಮಾಡ್ತಿರೋದ್ರಿಂದಾಗಿ ನೋ ಅನ್ನು ಕ್ಲಿಕ್ ಮಾಡ್ತೀನಿ. ಅದಾದ ನಂತರ ಆ್ಯಡ್ ಡಿಪೆಂಡೆಂಟ್ಸ್ ಬರುತ್ತೆ. ಆ ಆ್ಯಡ್ ಡಿಪೆಂಡೆಂಟ್ಸನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಾವು ನೌಕರರಿಗೆ ಸಂಬಂಧಪಟ್ಟಂಥ ಡಿಪೆಂಡೆಂಟ್ಸನ್ನು ನಾವು ಆ್ಯಡ್ ಮಾಡಬೇಕು. ಅಲ್ಲಿ ಕಾಣ್ತಕ್ಕಂತಹ ಎಲ್ಲ ವಿವರಗಳನ್ನು ನೀವು ಭರ್ತಿ ಮಾಡಿ ನಂತರ ಅವಲಂಬಿತರ ಫೋಟೋವನ್ನು ಕೂಡ ಅಪ್ಲೋಡ್ ಮಾಡಿ. ಅದು JPG ಫಾರ್ಮೇಟಲ್ಲಿರಬೇಕು. ಸಕ್ಸಸ್ಫುಲಿ ಅಪ್ಲೋಡೆಡ್ ಅಂತೇಳಿ ನಿಮಗೆ ತೋರಿಸುತ್ತೆ. ಅಪ್ಲೋಡ್ ಮಾಡಿದ ನಂತರ ಸೇವನ್ನು ಕ್ಲಿಕ್ ಮಾಡಿ. ಅಂದರೆ ಮಾಹಿತಿಗಳನ್ನು ಉಳಿಸ್ಲಿಕ್ಕಾಗಿ ಸೇವನ್ನು ಕ್ಲಿಕ್ ಮಾಡಬೇಕು. ಸೇವ್ ಕ್ಲಿಕ್ ಮಾಡಿದ ನಂತರ ನಾವು ಆಧಾರ್ ಅಥೆಂಟಿಕೇಷನನ್ನು ಮಾಡಬೇಕಾಗುತ್ತೆ. UIDAಯಿಂದ ಆಧಾರ್ ಅಥೆಂಟಿಕೇಷನ್ನ ಮಾಡಲಿಕ್ಕೆ ಸಂಬಂಧಪಟ್ಟಂತಹ ಅವಲಂಬಿತರ ಆಧಾರ್ನಲ್ಲಿರುವಂತೆ ಅವರ ಹೆಸರನ್ನು ನಮೂದಿಸಬೇಕು. ಆನಂತರ ಅವರ ಆಧಾರ್ ನಂಬರನ್ನು ನಮೂದಿಸಿ ನಾವು ಕನ್ಫರ್ಮನ್ನು ಮಾಡಬೇಕಾಗುತ್ತೆ. ಆನಂತರ ಆಧಾರ್ ಅಥೆಂಟಿಕೇಟೆಡ್ ಸಕ್ಸಸ್ಫುಲಿ ಅಂತೇಳಿ ನಿಮಗೆ ಒಂದು ಮೆಸೇಜ್ ಬರುತ್ತೆ. ಓಕೆ ಅಂತೇಳಿ ಕ್ಲಿಕ್ ಮಾಡಿ. ಇದೇ ರೀತಿ ನಾವು ಇನ್ನೂ ಕೂಡ ಡಿಪೆಂಡೆಂಟ್ಸನ್ನು ಆ್ಯಡ್ ಮಾಡೋದಾದರೆ ಪುನಃ ಆ್ಯಡ್ ಡಿಪೆಂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ ಇದೇ ಪ್ರೋಸೆಸ್ಸನ್ನು ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಒಂದು ವೇಳೆ ಎಲ್ಲ ಡಿಪೆಂಡೆಂಟ್ಸ್ ಆ್ಯಡ್ ಆಗಿದೆ ಅಂದರೆ ನಾವು ಡಾಕ್ಯುಮೆಂಟ್ ಅಪ್ಲೋಡ್ ಪ್ರೋಸೆಸ್ಗೆ ಹೋಗಬೇಕಾಗುತ್ತೆ. ಅದನ್ನು ನೋಡೋಣ. ಡಿಕ್ಲರೇಷನ್ಗಳನ್ನು ನೀವು ಈಗಾಗಲೇ ಮೊದಲೇ 300 KB ಒಳಗಡೆ PDF ಅನ್ನು ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ಮೊದಲನೇದು ಎಂಪ್ಲಾಯಿ ಡಿಕ್ಲರೇಷನ್ ಇದೆ. ಅದು ನೀವು ಆಪ್ಟ್ ಔಟ್ ಅಥವಾ ಆಪ್ಟ್ ಇನ್ ಯಾವುದೇ ಇದ್ದರೂ ಕೂಡ ಡಿಕ್ಲರೇಷನ್ ರೆಡಿ ಮಾಡಿಟ್ಕೊಂಡಿರಬೇಕಾಗುತ್ತೆ. ಅಲ್ಲಿ ನೀವು ಅಪ್ಲೋಡ್ ಮಾಡ್ತಕ್ಕಂತಹ ಆಪ್ಷನ್ ಮುಂಭಾಗದಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ. ಅದನ್ನು ಟಿಕ್ ಮಾಡಿ ಆನಂತರ ಚೂಸ್ ಫೈಲನ್ನು ತೊಗೋಬೇಕಾಗತ್ತೆ. ಚೂಸ್ ಫೈಲನ್ನು ತೊಗೊಂಡು ನಾವು ಎಲ್ಲಿ ಫೈಲು ಇದೆ ಆ ಫೈಲನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಅಂತೇಳಿ ಮುಂಭಾಗದಲ್ಲಿದೆ. ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಾವು ಅಪ್ಲೋಡನ್ನು ಎಂಪ್ಲಾಯಿ ಡಿಕ್ಲರೇಷನನ್ನು ಮಾಡ್ಬೋದು. ನೀವು ಆಪ್ಟ್ ಔಟ್ ಆದರೂ ಕೂಡ ಆಪ್ಟ್ ಇನ್ ಆದರೂ ಕೂಡ ನೀವು ಡಿಕ್ಲರೇಷನ್ ಅಪ್ಲೋಡ್ ಮಾಡಲೇಬೇಕಾಗತ್ತೆ. ಸಂಬಂಧಪಟ್ಟಂಥದ್ದನ್ನು ಅದ್ರ ಮುಂದೆ ಅಪ್ಲೋಡ್ ಅಂತ ಇದೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ನೀವು ಓಕೆ ಅಂತೇಳಿ ಕ್ಲಿಕ್ ಮಾಡಿ. ನಂತರ DDO ಡಿಕ್ಲರೇಷನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಕ್ಕೂ ಕೂಡ ಚೆಕ್ ಬಾಕ್ಸನ್ನು ಟಿಕ್ ಮಾಡಿ ಫೈಲನ್ನು ಸೆಲೆಕ್ಟ್ ಮಾಡಿ ಚೂಸ್ ಫೈಲ್ನಲ್ಲಿ ಅಪ್ಲೋಡ್ ಅಂತೇಳಿ ಕ್ಲಿಕ್ ಮಾಡಿ. ಆಗ ಆ ಫೈಲು ಕೂಡ ಅಪ್ಲೋಡ್ ಆಗುತ್ತೆ. ಅದನ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. HRMS 1ನಲ್ಲಿ ಮಾಡುವಾಗ ಮೊಬೈಲ್ ಆ್ಯಪಲ್ಲಿ ಮಾಡುವಾಗ ಅದೇನು ಅವಶ್ಯಕತೆ ಇಲ್ಲ. ಅದನ್ನು ಕೂಡ ನೀವು ಸಕ್ಸಸ್ಫುಲಿ ಅಪ್ಲೋಡೆಡ್ ಅಂತ ಬರುತ್ತೆ. ಓಕೆ ಅಂತೇಳಿ ಕ್ಲಿಕ್ ಮಾಡಿ. ಇದಾದ ನಂತರ ಸಬ್ಮಿಟ್ ಅಂತಕ್ಕಂಥ ಆಯ್ಕೆ ಇದೆ ಕೆಳಭಾಗದಲ್ಲಿ. ಎರಡೂ ಅಪ್ಲೋಡ್ ಆದ ನಂತರ ನೀವು ಸಬ್ಮಿಟನ್ನು ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಕ್ಲಿಕ್ ಮಾಡಿದಾಗ ಆ ಡಾಟಾ ಸಕ್ಸಸ್ಫುಲಿ ಸೇವ್ಡ್ ಡಿಪೆಂಡೆಂಟ್ಸ್ ಡಾಟಾ ಸಕ್ಸಸ್ಫುಲಿ ಸಬ್ಮಿಟೆಡ್ ಸೇವ್ಡ್ ಅಂತೇಳಿ ತೋರಿಸುತ್ತೆ. ಅದನ್ನು ಓಕೆ ಅಂತೇಳಿ ಕ್ಲಿಕ್ ಮಾಡಿ. ಇದಿಷ್ಟು ರಿಜಿಸ್ಟ್ರೇಷನನ್ನು ಮಾಡ್ತಕ್ಕಂಥದ್ದು ಎಂಪ್ಲಾಯಿ ಮತ್ತು ಡಿಪೆಂಡೆಂಟ್ಸ್ಗೆ ಸಂಬಂಧಪಟ್ಟಂಥದ್ದು. ಇದಾದ ನಂತರ DDO ರೂಲ್ನಲ್ಲಿ ಮತ್ತೆ ನೀವು ಹೋಮ್ ಕ್ಲಿಕ್ ಮಾಡಿ. HRMSಲ್ಲಿ ಫಸ್ಟ್ ಆಪ್ಷನ್ ಸರ್ವಿಸ್ ರಿಜಿಸ್ಟರ್ ಇದೆ. ಅದರಲ್ಲಿ KAS ಡಿಪೆಂಡೆಂಟ್ ಅಪ್ರೂವ್ ಅಂತ ಇದೆ. ಇದನ್ನು DDO ಮಾಡ್ತಕ್ಕಂಥದ್ದು. ಆ ಅಪ್ರೂವ್ ಆಯ್ಕೆಯನ್ನು ಸೆಲೆಕ್ಟ್ ಮಾಡಿಕೊಂಡಾಗ ನಾವೇನು ಎಂಪ್ಲಾಯಿದು ಡಿಪೆಂಡೆಂಟ್ಸ್ ಎಲ್ಲ ಆ್ಯಡ್ ಮಾಡಿರ್ತೀವಿ ಅವರ KGD ನಂಬರ್, ಅವರ ಅಪ್ಲಿಕೇಶನ್ ನಂಬರ್ ಮುಂತಾದ ವಿವರಗಳನ್ನು ನಾವು ಅಲ್ಲಿ ಅಡ್ಡ ಗಮನಿಸಬಹುದು. ಅವರ ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ, ಅವರ ನೇಮ್ ಬಂದಿರುತ್ತೆ, KGD ನಂಬರ್, ಆಮೇಲೆ ಡಿಪೆಂಡೆಂಟ್ಸ್ ಏನು ಅಪ್ಲೋಡ್ ಮಾಡಿರ್ತಾರೆ ಡಾಕ್ಯುಮೆಂಟ್ಸ್ ಅದಿರುತ್ತೆ, ಡಿಕ್ಲರೇಷನ್ DDO ಡಿಕ್ಲರೇಷನ್ ಇರುತ್ತೆ. ಅವುಗಳನ್ನ ವ್ಯೂ ಮಾಡ್ಬೋದು ನಾವು. ಅದ್ರ ಮುಂಭಾಗದಲ್ಲಿ ನಾವು ಅಪ್ರೂವ್ ಮಾಡೋದಕ್ಕೆ 2 ಆಪ್ಷನ್ ಇದೆ. DSC ಮತ್ತು OTP ಅಂತೇಳಿ 2 ಆಪ್ಷನ್ ಇದೆ. ನೀವು ಡಿಕ್ಲರೇಷನನ್ನು ಮುಂದ್ಸಲ ಬೇಕಾದರೆ ಅಲ್ಲಿ ವ್ಯೂ ಮಾಡ್ಬೋದು ಏನು ಡಿಕ್ಲರೇಷನ್ನ ಅಪ್ಲೋಡ್ ಮಾಡಿದ್ದಾರೆ ಅಂತೇಳಿ. DDO ಆದವರು ಎಂಪ್ಲಾಯ್ ಡಿಕ್ಲರೇಷನನ್ನು ಎಸ್ ಅದು ಅಪ್ಟೇನ್ ಕೊಟ್ಟಿದ್ದಾರೆ, ಅಪ್ಲೋಡ್ ಕೊಟ್ಟಿದ್ದಾರೆ ಅಂತೇಳಿ. ಅದರ ನಂತರ DDO ಡಿಕ್ಲರೇಷನ್ ಇರುತ್ತೆ. ಅದನ್ನು ಕೂಡ ನೀವು ಅಲ್ಲಿ ವ್ಯೂ ಮಾಡ್ಬೋದು. ಅದಾದ ನಂತರ ನಾವು ಅಪ್ಲಿಕೇಶನ್ಸ್ ಮುಂಭಾಗದಲ್ಲಿ ಕ್ಲಿಕ್ ಮಾಡಿದರೆ ಅವ್ರು ಏನು ಡಿಪೆಂಡೆಂಟ್ಸನ್ನು ಆ್ಯಡ್ ಮಾಡಿದ್ದಾರೆ ಅವರ ವಿವರಗಳು ನಮಗೆ ಕಾಣಿಸುತ್ತೆ. ಎಷ್ಟು ಡಿಪೆಂಡೆಂಟ್ಸನ್ನು ಆ್ಯಡ್ ಮಾಡಿದ್ದಾರೆ, ಅವರಿಗಿರ್ತಕ್ಕಂಥ ಸಂಬಂಧ ಏನು, ಎಲ್ಲ ವಿವರಗಳು ಕೂಡ ನಾವಲ್ಲಿ ನಂತರ ಅದನ್ನು ಕ್ಲೋಸ್ ಮಾಡಿ ಅಪ್ರೂವ್ ಮಾಡೋಕ್ಕೆ
ನಾವೇನು ಮಾಡಬೇಕು, DSCಯನ್ನು ಬಳಸಿ ಅಪ್ರೂವ್ ಮಾಡೋದಾದರೆ DSC ಟೂಲ್ ಕಿಟ್ ಅಂತೇಳಿ ಅದರ ಮೇಲ್ಭಾಗದಲ್ಲಿ ಕೆಂಪು ಬಣ್ಣದಲ್ಲಿ ಕಾಣ್ತಾ ಇದೆ. ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಾವು DSC ಟೂಲ್ ಕಿಟ್ಟನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅದಕ್ಕಿಂತ ನಾವು OTPಯನ್ನು ಬಳಸಿ ಅಪ್ರೂವ್ ಮಾಡ್ತಕ್ಕಂಥದ್ದು ಒಂದು ಸರಳವಾದಂತಹ ವಿಧಾನ ಆಗುತ್ತೆ. OTP ಸುಲಭವಾಗಿ ಯಾರು DDO ಇರ್ತಾರೆ ರಿಜಿಸ್ಟರ್ ಆದಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಅದನ್ನು ಬಳಸಿ ನಾವು ಅಪ್ರೂವನ್ನು ಮಾಡಬಹುದು. ಅದಾದ ನಂತರ ನಾವು ಕೆಳಭಾಗದಲ್ಲಿ ಒಂದು ಆಪ್ಷನ್ ಇದೆ, ಅಲ್ಲಿ ಆಪ್ಟ್ ಔಟ್ ಆಗಲಿಕ್ಕೆ ಆಪ್ಷನ್ ಇದೆ ಒಂದು. ಅಲ್ಲಿ ಎಂಟರ್ KGD ನಂಬರ್ ಅಂತ ಇದೆ. ನಾವು ಯಾರು ಆಪ್ಟ್ ಔಟ್ ಆಗಲಿಕ್ಕೆ ಸ್ಟಾರ್ಟಿಂಗಲ್ಲೇ ಎಸ್ ಕೊಟ್ಟಿರ್ತಾರೆ ಅವರ KGD ನಂಬರನ್ನು ಎಂಟರ್ ಮಾಡಿ ಅಲ್ಲಿ ಗೆಟ್ ಅಂತೇಳಿ ಕ್ಲಿಕ್ ಮಾಡಿದರೆ ಅವರ ವಿವರಗಳು ಗೋಚರಿಸುತ್ತೆ. ಅದರ ಮುಂಭಾಗದಲ್ಲಿ ಕೊನೆಯಲ್ಲಿ ನಮಗೆ ಆಪ್ಟ್ ಔಟ್ ಅಂತ ಆಪ್ಷನ್ ಇರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆ ನೌಕರರು ಈ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯಿಂದ ಆಪ್ಟ್ ಔಟ್ ಆಗ್ತಾರೆ. ಅದು ಒಂದೇ ಸಲ ಮಾಡ್ತಕ್ಕಂಥ ಆಯ್ಕೆ ಆಗಿರೋದ್ರಿಂದಾಗಿ ಅದನ್ನು ನೋಡಿ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇನ್ನಾಗಲಿಕ್ಕೆ ಸಮಸ್ಯೆ ಆಗುತ್ತೆ. ಅವ್ರು ಕಂಪಲ್ಸರಿ ನಾವು ಔಟ್ ಆಗ್ತೀವಿ ಅನ್ನೋದಿದ್ದರೆ ಅದನ್ನು ಬಳಸಿ ಅವ್ರನ್ನ ಆಪ್ಟ್ ಔಟ್ ಕೂಡ ಮಾಡಬಹುದು. ಇದಾದ ನಂತರ ಯಾರು ಆಪ್ಟ್ ಇನ್ ಆಗಿದ್ದಾರೆ ಅವರ ಒಂದು ವಿವರಗಳನ್ನು ನಾವು HRMSನ ಒಂದು ರಿಪೋರ್ಟನ್ನು ನಾವು ತಗೋಬೇಕಾಗತ್ತೆ, ಅವರಿಗೆ ಕೊಡಬೇಕಾಗತ್ತೆ. HRMS ಮೆನುನಲ್ಲಿ MIS ರಿಪೋರ್ಟ್ ಅಂತ ಇದೆ. ಆ MIS ರಿಪೋರ್ಟ್ನಲ್ಲಿ ಕೊನೆಯಲ್ಲಿ ನಮಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ರಿಪೋರ್ಟ್ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿ ನಾವು ಓಪನ್ ಮಾಡಿದಾಗ ನಮಗೆ ಸಂಬಂಧಪಟ್ಟಂಥವರ KGD ನಂಬರನ್ನ ಎಂಟರ್ ಮಾಡಿ ಅವರ ಅಪ್ರೂವ್ಡ್ ರೆಕಾರ್ಡ್ ಏನಿದೆ ಅಥವಾ ಅನ್ಅಪ್ರೂವ್ಡ್ ರೆಕಾರ್ಡ್ ಅಥವಾ ಆಪ್ಟ್ ಔಟ್ ರೆಕಾರ್ಡ್ ಏನಿದೆ ಅದನ್ನು ನಾವು ಗೆಟ್ ಅಂತೇಳಿ ಕೊಟ್ಟು ಅದರ ರಿಪೋರ್ಟನ್ನು ಡೌನ್ಲೋಡ್ ಮಾಡಿಕೊಂಡು ಸಂಬಂಧಪಟ್ಟಂತಹ ನೌಕರರಿಗೆ ಅದನ್ನು ನೀಡಬೇಕಾಗತ್ತೆ. ಯಾರು ಆಪ್ಟಿನ್ ಆಗಿರ್ತಾರೆ ಅವರಿಗೆ ಅದು ಅವಶ್ಯಕತೆ ಇರುತ್ತೆ. ಅದನ್ನು ನಾವಿಲ್ಲಿ ಈ ವಿಂಡೋದಲ್ಲಿ MIS ರಿಪೋರ್ಟಲ್ಲಿ ಕೊನೆಯಲ್ಲಿ ಆಪ್ಷನ್ ಇದೆ, ಅದನ್ನು ಬಳಸ್ಕೊಂಡು ನಾವು ರಿಪೋರ್ಟನ್ನು ಪಡೆದುಕೊಳ್ಳಬಹುದಾಗುತ್ತೆ. ಈ ರೀತಿಯಾಗಿ ನೀವು ಆಪ್ಟ್ ಔಟ್ ಅಥವಾ ಆಪ್ಟಿನ್ ಯಾವುದೇ ಇರ್ಬೋದು, ಅದನ್ನು ನಾವು HRMSನಲ್ಲಿ ಈ ರೀತಿಯಾಗಿ ಮಾಡ್ತಕ್ಕಂಥದ್ದು. ಥ್ಯಾಂಕ್ ಯು ವೆರಿ ಮಚ್.